ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಶಶಾಂಕ್ ಇಂಪ್ರೆಷನ್ಸ್. ನಾನು ಇವತ್ತು ನಿಮಗೆ ಇವಾಗಿನ ಸ್ವಲ್ಪ ಟಾಪ್ ಟ್ರೆಂಡಿಂಗ್ ಟೆಕ್ ನ್ಯೂಸ್ ಏನೇನಿದೆ ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ವಿವೋ ಕಂಪ್ನಿ ಏನಿದೆ, ವಿವೋ ಕಂಪ್ನಿ ಇವಾಗ ಸ್ಯಾಮ್ಸಂಗ್ ಕಂಪ್ನಿನ ಹಿಂದೆ ಇಟ್ಬಿಟ್ಟಿದೆ. ಸೊ ಫಸ್ಟು ಇವಾಗ ಸ್ಮಾರ್ಟ್ಫೋನ್ ಸೆಲ್ಲಿಂಗ್ ಕಂಪ್ನಿಲಿ ಫಸ್ಟು ಝಯೋಮಿ ಇದೆ, ನೆಕ್ಸ್ಟು ಸ್ಯಾಮ್ಸಂಗ್ ಇತ್ತು. ಸೊ ಇವಾಗ ವಿವೋ ಕಂಪ್ನಿ ಸೆಕೆಂಡ್ ಪ್ಲೇಸಿಗೆ ಬಂದ್ಬಿಟ್ಟಿದೆ. ಸೊ ಯಾವ ಥರ ಬಂದಿದೆ ಅಂತ ಅಂದರೆ, ಈಗ ಒಂದು ಲಾಕ್ಡೌನ್ ಆಗಿ ಅದಕ್ಕಿಂತ ಮುಂಚೆಯಿಂದ ಸ್ಯಾಮ್ಸಂಗ್ ಅವರು 30 ಮಿಲಿಯನ್ ಯೂನಿಟ್ಸ್ನ ಸೆಲ್ ಮಾಡಿದ್ದಾರೆ. ಅದೇ ವಿವೋದವರು 33.2 ಮಿಲಿಯನ್, ಹತ್ತತ್ರ 3.2 ಮಿಲಿಯನ್ ಎಕ್ಸ್ಟ್ರಾ ಯೂನಿಟ್ಸ್ನ ಸೆಲ್ ಮಾಡಿಬಿಟ್ಟು ಸೊ ಅವರು ಇವಾಗ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ. ಸೊ ಇವಾಗ ಟಾಪ್ ಸ್ಮಾರ್ಟ್ಫೋನ್ ಸೆಲ್ಲಿಂಗ್ ಫೋನ್ಸಲ್ಲಿ ಒಂದು MI ಇದ್ದರೆ, ಝಯೋಮಿ ಕಂಪ್ನಿ ಇದ್ದರೆ, ಸೆಕೆಂಡು ವಿವೋ ಇದೆ. ಇದಾದ ನಂತರ ಈಗೇನೋ ಲಾಕ್ಡೌನ್ ಏನಾಗಿದೆ, ಲಾಕ್ಡೌನ್ ಏನಾದ್ರು ಹೀಗೆ ಮುಂದುವರೆದ್ರೆ ಭಾರತದಲ್ಲಿ 130 ಕೋಟಿ ಜನಸಂಖ್ಯೆ ಇದೆ, 4 ಕೋಟಿ ಜನದ ಹತ್ರ ಮೊಬೈಲೇ ಇರಲ್ವಂತೆ. ಸೊ ಯಾವ ಥರ ಅದು ಅಂದರೆ, ಇವಾಗ ನೀವು ದಿನನಿತ್ಯ ನೋಡ್ತಾ ಇರ್ತೀರ, ಮೊಬೈಲ್ ಬಿದ್ದೋಗುತ್ತೆ, ಸ್ಕ್ರೀನ್ ಹೊಡೆದೋಗಿರುತ್ತೆ, ಡಿಸ್ಪ್ಲೇ ಹೊಡೆದೋಗ್ಬಿಟ್ಟಿರುತ್ತೆ. ಸೊ ಲಾಕ್ಡೌನಿಂದಾಗಿ ಹೊಸದಾಗಿ ಫೋನ್ಸ್ ಅಷ್ಟು ಫಾಸ್ಟಾಗಿ ಖರೀದಿಸೋಕ್ಕಾಗಲ್ಲ. ಸೊ ಲಾಕ್ಡೌನ್ ಏನಾದ್ರು ಇನ್ನೂ May 3ಗಿಂತ ಮುಂದೆ ಎಕ್ಸ್ಟೆಂಡ್ ಆದರೆ ನಮ್ಮ ಭಾರತದಲ್ಲಿ 4 ಕೋಟಿ ಜನಕ್ಕಿಂತ ಹತ್ರ ಎಸ್ಟಿಮೇಟ್ ಮಾಡಿದ್ದಾರೆ, ಅಷ್ಟು ಜನದ ಹತ್ರ ಫೋನ್ಸ್ ಇರಲ್ವಂತೆ. ಸೊ ಇದಾದ ನಂತರ ನೆಕ್ಸ್ಟ್ ಏನು ಹೇಳಬೇಕಂದ್ರೆ, ಈ ವಿಂಡೋಸ್ 10ನ ಹೊಸ ಅಪ್ಡೇಟ್ ಏನು ಬಂದಿದೆ ರೀಸೆಂಟಾಗಿ ಏಪ್ರಿಲಲ್ಲಿ, ಆ ಅಪ್ಡೇಟ್ ಯಾರಾದರೂ ನೀವು ಇನ್ನೂ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಬೇಡಿ. ಸೊ ಸ್ವಲ್ಪ ಇಶ್ಯೂಸ್ ಇದೆಯಂತೆ. ಏನು ಆ ಇಶ್ಯೂಸ್ ಅಂದರೆ, ಫೈಲ್ಸು ಆಟೋಮೆಟಿಕ್ ಡಿಲೀಟ್ ಆಗ್ತಿದೆ ಅಂತೆ. ನೀವೇನಾದ್ರು ಅಪ್ಡೇಟ್ ಮಾಡಿದ ತಕ್ಷಣ ಫೈಲ್ಸು ಆಟೋಮೆಟಿಕ್ ಡಿಲೀಟ್ ಆಗಿ ನಂತರ ಬ್ಲೂ ಸ್ಕ್ರೀನ್ ಬರ್ತಾ ಇದೆ ಅಂತೆ. ಸೊ ರೀಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆಯಂತೆ. ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ನಿಗೆ. ಸೊ ಮೈಕ್ರೋಸಾಫ್ಟ್ ಅವರು ಕೂಡ ಬೇಗ ಸಾಲ್ವ್ ಮಾಡ್ತೀವಿ ನಾವು, ಏನು ನೀವೇನು ತೊಂದರೆ ತಗೋಬೇಡಿ, ಫೈಲ್ಸ್ ಆದರೆ ಎಷ್ಟೊಂದು ಜನ ಹೇಳ್ತಿದ್ರೆ ಫೈಲ್ಸ್ ಎಲ್ಲ ಡಿಲೀಟ್ ಆಗ್ಬಿಟ್ಟಿದೆ ಅಂತ. ನೀವೇನಾದರೂ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಬೇಡಿ, ಸ್ವಲ್ಪ ದಿನ ಆದ ನಂತರ ಮಾಡ್ಕೊಳ್ಳಿ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಟಾಪ್ ನ್ಯೂಸ್ ಏನಿರೋದಂದರೆ, ಡ್ರೋನ್ಸ್ನ ಕಂಡುಹಿಡಿದಿದ್ದಾರೆ ಅಮೆರಿಕಾದವರು. ಈ ಡ್ರೋನ್ಸು COVID-19 ಪೇಷಂಟ್ಸ್ನ ಕಂಡುಹಿಡಿತಂತೆ. ಹೇಗಪ್ಪ ಅಂದರೆ, ಈ ಅಮೆರಿಕದ ಯಾವುದೋ ಒಂದು ಡ್ಯಾಗರ್ ಫ್ಲೈ ಅಂತ ಒಂದು ಡ್ರೋನ್ ಕಂಪ್ನಿ ಈ ಡ್ರೋನ್ಸ್ನ ಕಂಡುಹಿಡಿದಿದೆ. ಸೊ ಈ ಡ್ರೋನ್ ಕೆಲಸ ಏನು ಮಾಡುತ್ತೆ ಅಂದರೆ, ಕೆಲವೊಂದು ಥರ್ಮಲ್ ಸೆನ್ಸಾರ್ ಯೂಸ್ ಮಾಡಿಬಿಟ್ಟು ಇದು ಡಿಟೆಕ್ಟ್ ಮಾಡುತ್ತಂತೆ. ಏನ ಡಿಟೆಕ್ಟ್ ಮಾಡುತ್ತಂದ್ರೆ, ಮನುಷ್ಯನ ಬಾಡಿ ಟೆಂಪರೇಚರು ಹಾಗೂ ಹಾರ್ಟ್ ರೇಟು ಮತ್ತು ರೆಸ್ಪಿರೇಟರಿ ರೇಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಟೆಸ್ಟ್ ಮಾಡುತ್ತಂತೆ. ಸೊ ನನಗೊಂದು ಡೌಟ್ ಇದೆ, ಏನಂದರೆ ಹೆಂಗೆ ಟೆಸ್ಟ್ ಮಾಡುತ್ತೆ ಡ್ರೋನ್ಸು ಅಂತ. ಸೊ ನನಗೆ ಗೊತ್ತಿರೋದು, ನಾನು ತಿಳ್ಕೊಂಡಿದ್ದಂಗೆ ಏನಂದರೆ, ಮೋಸ್ಟ್ಲಿ ಯಾವುದೋ ಒಬ್ರದ್ದು ಟೆಂಪರೇಚರ್ನ ಕಂಡುಹಿಡಿತಾರೆ. ಸೊ ಅವ್ರದ್ದು ಏನಾದ್ರು ಜಾಸ್ತಿ ಇತ್ತು, ರೆಗ್ಯುಲರ್ ನಾರ್ಮಲ್ ಬಾಡಿ ಟೆಂಪರೇಚರ್ಗಿಂತ ಜಾಸ್ತಿ ಇತ್ತು ಅಂದರೆ ಮೋಸ್ಟ್ಲಿ ಅವ್ರನ್ನ ಏನೋ ಫಾಲೋ ಮಾಡೋ ಥರನೋ ಏನೋ ಮಾಡುತ್ತೋ ಇರ್ಬೋದೇನೋ, ಯಾಕಂದರೆ ಟೆಂಪರೇಚರ್ ಬೇಗ ಕಂಡುಹಿಡಿಬೋದು. ಸೊ ಅವ್ರು ಇನ್ನೂ ಏನು ಹೇಳ್ತಿದ್ದಾರೆ ಅಂದರೆ, ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೂಡ ಕಂಡುಹಿಡಿಬೋದಂತೆ ಇದರಲ್ಲಿ. ಸೊ ಯಾರಾದರೂ ಎಷ್ಟೆಷ್ಟು ದೂರ ನಡೀತಿದ್ದಾರಾ, ಸೊ ಯಾರಾದರೂ ಒಂದು ಗುಂಪಲ್ಲಿ ಕೆಮ್ಮಿದ್ರೆ ಅಥವಾ ಸೀನಿದ್ರೆ ಕೂಡ ಗೊತ್ತಾಗುತ್ತಂತೆ ಇದೊಂದು ಡ್ರೋನ್ಸ್ ಮುಖಾಂತರ. ಸೊ ಇದನ್ನ ಆಸ್ಟ್ರೇಲಿಯಾದಲ್ಲಿ ಕೂಡ ಟೆಸ್ಟ್ ಮಾಡ್ತಾ ಇದ್ದಾರೆ. ಅಮೆರಿಕ ಇದರಲ್ಲಿ ಏನಾದ್ರು ಸಕ್ಸಸ್ಫುಲ್ ಆದರೆ ಇಂಡಿಯಾದಲ್ಲಿ ಯಾವ ಥರ ಬ್ಯಾಂಡ್ ತಗೊಂಡ್ಬರ್ತಿದ್ದಾರೆ ಕೊರೋನಾ ವೈರಸ್ ಫೈಟ್ ಮಾಡೋಕ್ಕೆ. ಸೊ ಅಮೆರಿಕದವ್ರು ಕೂಡ ಇದೇ ಥರ ಡ್ರೋನ್ ತರ್ತಿದ್ದಾರೆ ಇವಾಗ ಅಷ್ಟೇ. ಸೊ ನೋಡೋಣ ಆ ಡ್ರೋನು ಸಕ್ಸಸ್ಫುಲ್ ಆಗುತ್ತಾ ಏನಾಗುತ್ತೆ. ಅಮೆರಿಕ ಇನ್ನೂ ಅಷ್ಟಾಗಿ ಅದನ್ನ ನ್ಯೂಸ್ ಮಾಡ್ತಿಲ್ಲ. ಸೊ ಟೆಸ್ಟಿಂಗ್ ಎಲ್ಲ ಆದಮೇಲೆ ನ್ಯೂಸ್ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದಷ್ಟು ಇವತ್ತಿನ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.